ಸರ್ ನೀವು ಎಲ್ಲಿಂದ ಬಂದಿದ್ದೀರಾ ಸರ್? ಸರ್ ನಾನು ಕೇರ್ಪುರಮಿಂದ. ಕೇರ್ಪುರಮಿಂದ. ಏನಾಗಿತ್ತು ನಿಮಗೆ ಪ್ರಾಬ್ಲಮ್? ನನಗೆ ರೋಡ್ ಆಕ್ಸಿಡೆಂಟ್ ಆಗಿ ಗಾಡಿಯಲ್ಲಿ ಕೂತ್ಬಿಟ್ಟಿದ್ದ. ಓಕೆ. ಎಕ್ಸ್ರೇ ಏನು ಬಂತು? ಎಕ್ಸ್ರೇನಲ್ಲಿ ಬೋನ್ ಕಟ್ ಆಗಿತ್ತು, ಮೂಳೆ ಶಿಫ್ಟ್ ಆಗಿತ್ತು. ಮೂಳೆ ಜರುಗಿದೆ. ಎಲ್ಲಿ ನಿಮ್ಮ ಎಕ್ಸ್ರೇ ತೋರಿಸಿ ಸ್ವಲ್ಪ. ನೋಡಿ ಸರ್, ಬಿಫೋರ್ ಟ್ರೀಟ್ಮೆಂಟ್ ಅಲ್ಲಿ ನಿಮಗೆ ಈ ತರ ಮೂಳೆ ಜರುಗ್ಬಿಟ್ಟಿತ್ತು. ಹೌದು ಸರ್. ಆದ್ಮೇಲೆ ಮೂಳೆಯಲ್ಲಿ ಫ್ರಾಕ್ಚರ್ ಆಗಿ ನೋಡಿ ಈ ಪೀಸು ಸೈಡ್ ಬಂದಿದೆ ಅಲ್ವಾ? ಹೌದೌದು. ಸೊ ಆಫ್ಟರ್ ಟ್ರೀಟ್ಮೆಂಟ್ ಅಲ್ಲಿ ನಿಮಗೆ ಮೂಳೆನೂ ಪರ್ಫೆಕ್ಟ್ ಆಗಿದ್ರಿಂದ ಡೌನ್ ಕೂತೈತೆ, ಈ ಫ್ರಾಕ್ಚರ್ ನಿಮಗೆ ಸೆಟಲ್ ಆಗಿದೆ. ಅದನ್ನ ಹೋಗ್ತಾ ಫ್ರಾಕ್ಚರ್ ಕೂತ್ಕೊಳುತ್ತೆ. ನೀವು ಬಂದಿರೋದು ಎಲ್ಲಿಂದ ಸರ್? ನಾನು ಕೇರ್ಪುರಮಿಂದ ಬಂದಿರೋದು. ಕೇರ್ಪುರಮಿಂದ ಬಂದಿರೋದು. ಸರಿ, ಓಕೆ. ಏನ್ ಹೇಳಿದ್ರು ಹಾಸ್ಪಿಟಲ್ ಅಲ್ಲಿ? ಹಾಸ್ಪಿಟಲ್ ಹೇಳಿದ್ರು ಮೂಳೆ ಎಲ್ಲ ಶಿಫ್ಟ್ ಆಗ್ಬಿಟ್ಟಿದೆ, ಅದನ್ನ ಮಾಡಬೇಕು ಮತ್ತೆ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರು. ಸರ್ಜರಿ ಮಾಡಬೇಕು. ಕಟ್ಟೆ ಹಾಕ್ಸೋಣ, ಬಟ್ ಇದೇ ಬೆಟರ್ ಅಲ್ವಾ ಅಂತ ಹೇಳ್ಬಿಟ್ಟು ಒನ್ ಡೇ ವೇಟ್ ಮಾಡಿದ್ವಿ. ಆಮೇಲೆ ನೆಕ್ಸ್ಟ್ ಮತ್ತೆ ನಿಮ್ ಯೂಟ್ಯೂಬ್ ಎಲ್ಲ ಚೆಕ್ ಮಾಡಿದಾಗ ಗೊತ್ತಾಯ್ತು ಸರ್. ಅದು ನನ್ನ ತಮ್ಮ ಹೇಳಿದ ಯೂಟ್ಯೂಬ್ ಅಲ್ಲಿ. ಅದಕ್ಕೆ ಹುಡ್ಕೊಂಡು ನಾವು ಇಷ್ಟು ಫ್ಯಾಮಿಲಿ ಸಮೇತ ಬಂದ್ವಿ. ಓಕೆ. ಸೊ ನಿಮಗೆ ಬಂದಿದ ತಕ್ಷಣನೇ ನಿಮಗೆ ಫಸ್ಟ್ ಟ್ರೀಟ್ಮೆಂಟ್ ಗೆ ರೆಸ್ಪಾನ್ಸ್ ಕೊಟ್ಟು ಅಲ್ಲ ಸರ್, ಅದನ್ನ ಕೊಟ್ಟು ನಾನು ನಿಮಗೆ ವೇಟಿಂಗ್ ಅಲ್ಲಿ ಇಕ್ಕಿಲ್ಲ. ಹೌದೌದು. ಯಾಕೆ ಇಲ್ಲಿ ನಾನು ಈಗ ವಿಡಿಯೋ ತಗೊಂತಾ ಇದ್ದೀನಿ ಅಂದ್ರೆ ಎಲ್ಲರಿಗೂ ಒಳಗೆ ತಗೋಬೇಕಾಗಿರೋದು. ಒಳಗಡೆ ಕ್ಯಾಬಿನ್ ಬಿಸಿ ಇದೆ, ಇಲ್ಲಿ ವೇಟಿಂಗ್ ಅಲ್ಲಿ ನಿಮ್ಗೆ ಕುತ್ಕೊಳಕ್ಕೂ ಜಾಗ ಇಲ್ಲ. ಸೊ ಇಲ್ಲಿಂದ ಹೀಗೆ ವಿಡಿಯೋ ತಗೊಂಡಿರೋದು. ಥ್ಯಾಂಕ್ ಯು. ಸೊ ನಿಮಗೆ ಇವಾಗ ಎಕ್ಸ್ರೇ ಬಿಫೋರ್ ಆಫ್ಟರ್ ಎಕ್ಸ್ರೇ ನೋಡಿ ನಿಮ್ಗೆ ಸಮಾಧಾನ ಆಗಿದೆಯಾ ಸರ್? ಖಂಡಿತ ಸರ್, ಸಮಾಧಾನ ಆಗಿದೆ, ತುಂಬಾ ಸ್ಯಾಟಿಸ್ಫೈ ಆಗಿದೆ ನನಗೆ. ಓಕೆ. ಯಾಕಂದ್ರೆ ಅಲ್ಲಿ ನೋಡಿ ನನಗೆ ರಾತ್ರಿ ಎಲ್ಲ ನಿದ್ದೆ ಬರ್ತಾ ಇರಲಿಲ್ಲ. ಈಗ ನೋಡಿ ಪೇನ್ ಇಲ್ಲ, ಏನಿಲ್ಲ, ಆರಾಮ್ಸೆ ಆಯ್ತೀನಿ. ಓಕೆ. ಮತ್ತೆ ಐ ಆಮ್ ಹ್ಯಾಪಿ ಟು ಟಾಕ್ ವಿತ್ ಯು. ಸರ್ ಐ ಆಮ್ ಹ್ಯಾಪಿ ಟು ಟಾಕ್ ವಿತ್ ಯು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಟ್ರೀಟ್ಮೆಂಟ್ ಇಂದ ಸ್ಯಾಟಿಸ್ಫ್ಯಾಕ್ಷನ್? ಖಂಡಿತ ಸರ್, ಶೋರ್ 100% 100 ಗೆ 100.